ನಮ್ಮ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೋತಿಲಾಲ್ ಚೌಹಾಣ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ರಜಾಕ್ ಚೌಹಾಣ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಂಚಾಲಕರು ಪಾರ್ವತಮ್ಮ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಹಾಗೂ ಬಾಬು ಮಹಾರಾಜ್ ಅವರ ನೇತೃತ್ವದಲ್ಲಿ ಮಾನವಿ ಶೇಖ್ ಅವರಲ್ಲಿ ಗೋವಿಂದ ನಾಯ್ಕ ಅವರ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ರಕ್ಷಣಾ ವೇದಿಕೆಯ ಹೋರಾಟಗಾರರಾಗಿರ್ತಕ್ಕಂಥ ಬಾಳು ಮುಗಿಯವರು ಮಾತನಾಡಿದ್ದಾರೆ. ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಐಗೋಣ ನಾಟಿಕರ್ ಅವರು, ಸಿದ್ದು ಡಂಗ ಅವರು, ಅನೇಕ ಯುವತ್ ನಾಯಕರು ಕೂಡ ಮಾತನಾಡಿದ್ದಾರೆ. ಮಾನ್ಯ ಉಪಾಧಿಕಾರಿಗಳು ಕೂಡ ಇವತ್ತು ಆಗಮಿಸಿದ್ದಾರೆ. ಜೊತೆಯಲ್ಲಿ ಪತ್ರಿಕಾ ಮಾಧ್ಯಮದ ಗುರುಗಳು ಕೂಡ ಇದ್ದಾರೆ. ಈಗಾಗಲೇ 2028ರಲ್ಲಿ ಇವತ್ತು ನಮ್ಮ ರೈತರು ಯಾಕೆ ಹೋರಾಡ್ಕೊತಾರೆ ಅಂದ್ರೆ ಒಂದೆರಡೇ ಮಾತುಗಳನ್ನು ಹೇಳ್ತೀನಿ. ಇವತ್ತು 2028ರಲ್ಲಿ ಈ ಭಾಗದಾಗ ಬಹುತೇಕವಾಗಿ ಕರ್ನಾಟಕದ ಎಲ್ಲ ರೈತರು ಹಲವಾರು ಚಳವಳಿಗಳನ್ನು ಮಾಡಿ, ಹೋರಾಟಗಳನ್ನು ಮಾಡಿ, ನಮ್ಮ ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೋರಾಟಗಳನ್ನು ಮಾಡಿದಕ್ಕೆ 2022ರಲ್ಲಿ ಸಸಿ ಸಂಪುಟದಲ್ಲಿ ತೀರ್ಮಾನ ಆಗ್ತದೆ. ಆಗದಕ್ಕ ಅಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆ ಗೌರವಾನ್ವಿತ ಸದಸ್ಯರು ಅಥವಾ ಅಧ್ಯಕ್ಷ ಕರ್ಕೊಂಡು ಪಿಡಿಒಗಳು ಕರ್ಕೊಂಡು ಅವ್ರ ಹೊಲಗಳನ್ನ ಕೊಡ್ರಿ ಅಂತ ತಿಳ್ಕೊಂಡು ಸರ್ಕಾರದಿಂದ ಆದೇಶ ಆಗ್ತದೆ. ಮಾನ್ಯ ಉಪಾಧಿಕಾರಿಗಳಾಗಲಿ ತಾಲೂಕಾ ದಂಡಾಧಿಕಾರಿಗಳು ಕೂಡ ಆದೇಶ ಬಂದಿರ್ತದೆ. ಅದರ ಜೊತೆಯಲ್ಲಿ ಇವತ್ತು 7 ಜನ ರೈತರು ಇವತ್ತು ಕಬ್ಬು ಕಟಾವಾಗಲಿ ಮತ್ತೊಂದು ರಸ್ತೆ ಹೋಗಬೇಕಾದ್ರೆ 8 ಕೋಟಿಗಳಿಗೆ ಹೋಗಿ ಇವತ್ತು ಆದೇಶಗಳನ್ನು ಕೂಡ ತಂದಿದ್ದಾರೆ. ಇವತ್ತು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇವತ್ತು ಉಪಾಧಿಕಾರಿಗಳು, ಇವತ್ತು ಡಿಸಿ ಅಧಿಕಾರಿ ಕೂಡ ಆದೇಶವನ್ನು ಮಾಡ್ಯಾರ. ಇವರಿಗೆ ರಸ್ತೆಗಳನ್ನ ಕೊಡ್ರಿ ಅಂತ ಕೂಡ ಆದೇಶ ಮಾಡ್ಯಾರ. ಆದ್ರೆ ಇವತ್ತು 4 ವರ್ಷಗಳಾಯ್ತು ಆದೇಶಗಳಾದ್ರೂ ಕೂಡ ಇವತ್ತೇನು ಚೇರ್ಕನಹಳ್ಳಿ, ತಾಂಬಾ ಸುತ್ತಮುತ್ತ ಬಹುತೇಕವಾಗಿ ಇಂಡಿ ತಾಲೂಕಿನ ಹಲವಾರು ಇವತ್ತು ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ತಾಯಿಯಂದು ರೈತ ಬಂಧುಗಳು ಕೂಡ ಬಂದಿದ್ದಾರೆ. ಅವ್ರೇನು ಉದ್ದೇಶ, ಈ ನೆಲವದಿ ಬಂದಿರತಕ್ಕಂಥ ನಮ್ಮ ರೈತರು ತಾಯಿಯಂದಿರು ಹಗಲು ರಾತ್ರಿ ಇವತ್ತು ಕೂಡಿ ತಹಸೀಲ್ದಾರ್ ಮತ್ತು ಪೊಲಿಟಿಷಿಯನ್ಗೆ ಉಪಾಧಿಕಾರಿಗಳು ತಿರುಗಾಡಿ ನಮ್ಮ ಆದೇಶಿದ್ರು ಕೂಡ ನಮ್ಮ ರಸ್ತೆಗಳಾಗ್ತಾ ಇಲ್ಲ. ಇವತ್ತು ಯಾಕೆ ಆಗ್ತಿಲ್ಲ? ನಮ್ಮ ರಸ್ತೆಗಳ ಕೊಡಿ, ನಾವು ಮಿಕ್ಕಿ ನಮ್ಮ ಚಪ್ಪಲ್ ಹೊರದವ ಜೋಡ, ನಮ್ಮ ತಿರುಗಾಡಿ ನಮ್ಮ ಗಾಡಿ ಖರ್ಚಿಲ್ಲಾರ್ದಂಗೆ ಹಂಗೆ ಹೊರದವ, ಅದಕ್ಕೆ ನ್ಯಾಯ ಕೊಡಿ ತಿಳ್ಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮೋತಿಲಾಲ್ ನೇತೃತ್ವದಲ್ಲಿ ಇವತ್ತೇನು ಜೈ ಜವಾನ್ ಜೈ ಕಿಸಾನ್ ಒಂದು ಭಾರತೀಯ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಮುಂಜಾನೆ ಇಲ್ಲಿ ಏನು ಸತ್ಯಾಗ್ರಹವನ್ನ ದರ ಕರಗಳ ಕಟ್ಕೊಂಡು ಇವತ್ತೇನು ಉಪಹಾರವನ್ನ ಮಾಡಿಕೊಂಡು ಹಗಲು ರಾತ್ರಿ ಸತ್ಯಾಗ್ರಹ ಮಾಡಬೇಕು ತಿಳ್ಕೊಂಡು ಇವತ್ತು ಸತ್ಯಾಗ್ರಹವನ್ನ ಪ್ರಾರಂಭಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಸಿಪಿಐ ಬಾಳಣ್ಣವರು ಉಪಾಧಿಕಾರಿಗಳ ಸಾಹೇಬ್ ಕರೆಸಿ ತಹಸೀಲ್ದಾರ್ ಕೂಡ ಬರ್ತಾ ಇದ್ದಾರೆ, ಮಾತಾಡಿದೆವು. ಸಾಹೇಬ್ರೆ ಇದು ಒಂದು ಆಶ್ವಾಸನೆ ಕೊಡ್ರಿ, ಇವತ್ತು ನಮಗೆ 2 ದಿನದಾಗ ನಮ್ಗೆ ನೋಟಿಸ್ ಕೊಟ್ಟು ರಸ್ತೆ ಮಾಡ್ತೀನಿ ತಿಳ್ಕೊಂಡು ಇವತ್ತು ಒಂದು 4 ಜನ ಬಿಟ್ಟು ನಮ್ಗೆ ರೈತರಿಗೆ ಒಂದು ಗ್ಯಾರಂಟಿ ಕೊಟ್ಟೆ ಅಂದ್ರೆ ನಾವು ಇಲ್ಲಾಂದ್ರೆ ನಾವು ಹಂಗೆ ಹಗಲು ರಾತ್ರಿ ನಾವು ಕುಂದಿರ್ಬೇಕಾಗ್ತದೆ. ನಾವು ತಿರುಗಾಡ್ತಿರ್ಕೊಂಡು ಇವತ್ತೆಲ್ಲ ನಾವು ತಾಯಿಯಿಂದ ಕೂತಾರೆ. ಅದಕ್ಕೆ ನಾವು ನ್ಯಾಯ ಕೊಡ್ರಿ ತಿಳ್ಕೊಂಡು ಮುಂದಿನ ನಾಳೆ ಇವತ್ತು 1000 ಜನ ಬಂದಿದ್ರು. ನಾಳೆ ಸುತ್ತ ನಮ್ಮ ಇಂಡಿಯದ ಕೇಳಿ ಗೊತ್ತಿಲ್ಲ, ಅಲ್ಲಿ ಕೂಡ ದನಕರಗಳು ಕಟ್ಕೊಂಡು ಈ ಪರಿಸ್ಥಿತಿ ಉಪಯೋಗಕ್ಕೆ ಹೋಗೋದು ಬೇಡ. ಇದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟದ. ಅದಕ್ಕೆ ನಮಗೆ ನ್ಯಾಯ ಕೊಡ್ರಿ ತಿಳ್ಕೊಂಡು ಕೋರ್ಟ್ ಆದೇಶಗಳದಾವ, ಇವತ್ತು ತಾವು ಆದೇಶಗಳನ್ನು ಮಾಡಿದಿರಿ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಅದಾವ, ಅದಕ್ಕೆ ನ್ಯಾಯ ಕೊಡಬೇಕು ತಿಳ್ಕೊಂಡು ಮಾನ್ಯ ಉಪಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಲಿಕ್ಕೆ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ತಾವುಗಳು ಯಾವ ರೀತಿ ಕ್ರಮ ಕೈಗೊಳ್ತೀರಿ, ನಮ್ಮ ರೈತರಿಗೆ, ನಮ್ಮ ತಾಯಂದಿರು ಯಾವ ರೀತಿ ಹೇಳ್ತೀರಿ ಅಂತಕ್ಕಂಥದನ್ನ ತಾವು ಮಾತಾಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಮುಂಚಿತವಾಗಿ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ ಅಂತ ಮೋತಿಲಾಲ್.